ಇದು ಪುರಿಯ ಬೇಡಿ ಹನುಮಾನ್ ದೇವಸ್ಥಾನ. ಇಲ್ಲಿ ಹನುಮಂತ ಈಗಲೂ ಒಂದು ಚಿನ್ನದ ಬೇಡಿಯಲ್ಲಿ ಬಂದಿಯಾಗಿದ್ದಾನೆ. ಆದ್ರೆ ರಾವಣನಂತಹ ಶಕ್ತಿಶಾಲಿಯಿಂದಲೇ ಬಂಧಿಸಕ್ಕಾಗಲಿಲ್ಲ. ಆದ್ರೆ ಈ ದೇವಸ್ಥಾನದಲ್ಲಿ ಯಾರು, ಯಾಕೆ ಮತ್ತೆ ಹೇಗೆ ಬಂಧಿಸಿದ್ರು? ಈ ಒಂದು ದೇವಸ್ಥಾನದ ಕಥೆ ಶುರುವಾಗುವುದು ಸಮುದ್ರ ದೇವನ ಭಕ್ತಿಯಿಂದ. ಸಮುದ್ರ ದೇವ ಅವನ ಭಕ್ತಿಯಲ್ಲಿ ಎಷ್ಟು ಅಚಲನಾಗಿದ್ದ ಅಂದ್ರೆ ಜಗನ್ನಾಥ ಸ್ವಾಮಿಯ ಪಾದಸ್ಪರ್ಶಗೋಸ್ಕರ ಸಮುದ್ರದ ಭಯಾನಕ ಅಲೆಗಳೊಂದಿಗೆ ಇಡೀ ಪುರಿಯನ್ನ ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತಿದ್ದ. ಈ ಒಂದು ಮಹಾವಿನಾಶವನ್ನ ತಡೆಯೋಕೆ ಜಗನ್ನಾಥ ಸ್ವಾಮಿ ಹನುಮಂತನನ್ನ ಸಮುದ್ರದ ದಡದಲ್ಲಿ ಕಾಯಲು ನಿಯೋಜಿಸ್ತಾರೆ. ಹನುಮಂತನನ್ನು ನೋಡಿ ಸಮುದ್ರ ಭಯದಿಂದ ಶಾಂತವಾಗುತ್ತೆ ಸ್ವಲ್ಪ ಸಮಯಕ್ಕೆ. ಆದ್ರೆ ಜಗನ್ನಾಥ ಸ್ವಾಮಿ ಒಂದನ್ನ ಮರ್ತ್ಬಿಟ್ಟಿರ್ತಾರೆ. ಯಾವಾಗ್ಲಾದ್ರೂ ಪುರಿಯಲ್ಲಿ ರಾಮ ಭಜನೆ ಅಥವಾ ಕೀರ್ತನೆ ಆಗುತ್ತೆ, ಹನುಮಂತ ಅಲ್ಲಿ ಕಾಯೋದನ್ನ ಬಿಟ್ಟು ಭಜನೆಯನ್ನು ಕೇಳಲು ಓಡೋಡಿ ಬರ್ತಾ ಇದ್ದ. ಆಗ ಸಮುದ್ರ ದೇವನಿಗೆ ದಾರಿ ಸಿಕ್ತಿತ್ತು. ಮತ್ತೆ ಪುರಿ ಸಮುದ್ರದ ಅಲೆಗಳಿಂದ ಪುನಃ ಹಾಗೆ ಆಗ್ತಿತ್ತು. ಅದಕ್ಕಾಗಿ ಜಗನ್ನಾಥ ಸ್ವಾಮಿ ಅದನ್ನ ಮಾಡ್ರು. ಅದನ್ನ ಯಾರು ಯೋಚನೆ ಮಾಡೋಕ್ಕೂ ಆಗಲ್ಲ. ಪುರಿಯ ಜಗನ್ನಾಥ ಸ್ವಾಮಿಯೇ ಸಮುದ್ರದ ಬಳಿ ಬಂದು ಹನುಮಂತ